ಚಿಕ್ಕಬಳ್ಳಾಪುರ ತಾಲೂಕು ಗಿಡ್ನಹಳ್ಳಿ ಗ್ರಾಮದಲ್ಲಿ ಅಪರಿಚಿತ ವ್ಯಕ್ತಿಯೊಬ್ಬ ಹಾಡು ಹಗಲೇ ಮನೆಗಳ ಗೇಟ್ ತೆಗೆದು ಒಳಗೆ ನುಗ್ಗಲು ಯತ್ನಿಸುತ್ತಿದ್ದ. ಮನೆಯಲ್ಲಿದ್ದ ಹೆಂಗಸರನ್ನ ಬೀಗ ತೆಗೆಯುವಂತೆ ಸನ್ನೆ ಮಾಡುತ್ತಿದ್ದ ಅಂತ ಸ್ಥಳೀಯರು ಕಳ್ಳತನ ಮಾಡಲು ಬಂದಿದ್ದ ವ್ಯಕ್ತಿಯನ್ನ ಹಿಡಿದು ಕಂಬಕ್ಕೆ ಕಟ್ಟಿ ಹಾಕಿ ಚೆನ್ನಾಗಿ ಥಳಿಸಿದ್ದಾರೆ. ಕನ್ನಡ ಭಾಷೆ ಗೊತ್ತಿಲ್ಲದ ಆತ ಹಿಂದಿಯಲ್ಲಿ ಮಾತನಾಡುತ್ತಿದ್ದ. ಆತ ಏನ್ ಹೇಳ್ತಿದ್ದಾನೆಂದು ಯಾರಿಗೂ ಅರ್ಥವಾಗ್ತಿಲ್ಲ. ಗಿಡ್ನಹಳ್ಳಿ ಹೊಸಹುಡಿಯ ಬಳಿ ಇಟ್ಟಿಗೆ ಫ್ಯಾಕ್ಟರಿಗಳು, ಲೇಔಟ್ಗಳಲ್ಲಿ ಹೊರ ರಾಜ್ಯದ ಕೆಲವರು ಕೂಲಿ ಕಾರ್ಮಿಕರಾಗಿ ಕೆಲಸ ಮಾಡಿಕೊಂಡು ಜೀವನ ನಡೆಸುತ್ತಿದ್ದಾರೆ. ಅವರಿರಬಹುದು ಅಂತ ಕೆಲವರು ಭಾವಿಸಿದ್ರು ಎನ್ನಲಾಗಿದೆ. ಅಂತಿಮವಾಗಿ ಈತನನ್ನ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಠಾಣೆ ಪೊಲೀಸರಿಗೆ ಒಪ್ಪಿಸಿದ್ದು, ಈತ ಕಳ್ಳನೋ ಅಥವಾ ದಾರಿ ತಪ್ಪಿ ಬಂದ್ನೋ, ಏನಾದರೂ ಸಹಾಯ ಬೇಡಿ ಬಂದಿದ್ನೋ ಎಂಬುದು ತನಿಖೆಯಿಂದ ಮಾತ್ರ ಗೊತ್ತಾಗಬೇಕಿದೆ. ಅವರು ನಾವು ಒಳಗಿದ್ದಿಲ್ಲ, ನಮ್ಗೆ ಹುಷಾರಿಲ್ಲ, ನಮ್ಮ ಹೆಂಗಸರು ಬಂದ್ರು, ನಾಯಿ ಹಿಂಗೆ ಬಗ್ಲಿಟ್ಟು ಒಳಗೆ ನಿಂಕ ಈಚಕ್ ಬಂದ್ರು. ಬಂದು ಯಾರು ಯಾರು ಅಂದ್ರೆ ಹಂಗೆ ದೂರ್ತಾನೆ ಇದ್ನು ಒಳಕ್ಕ, ಅಲ್ಲಿ ಬಾಕಲು ಮುಚ್ಚಿದ್ರು ಅಷ್ಟೇ. ಒಳಕ್ಕೆ ದೂರ್ಬಿಟ್ಟು ಎಲ್ಲ ಪುರ್ಕಲಾಡ್ತಾನೆ. ಈ ಮುದ್ದೋಡಿಯವು ಎಲ್ಲ ನಾವು ಅದರಲ್ಲಿ ಇಕ್ಕಿದ್ದೀರಿ ಪಂಪುಗಳು, ಅವೆಲ್ಲ ಎತ್ಕೊಳಕ್ ಹೋಗ್ತಾನೆ. ಅಕ್ಕಿಲ್ಲಾರು ಇದ್ರೆ ಅದನ್ನ ತಳ್ಳಕ್ ಹೋಗ್ತಾನೆ. ಏನ್ ಮಾಡಿದ್ರು ನಮ್ಮ ಭಾಷೆ ಬರಲ್ಲ ಅವ್ರಿಗೆ, ಅವ್ರ ಭಾಷೆ ನಮ್ಗೆ ಗೊತ್ತಾಗಲ್ಲ. ಹಂಗೆ ಬಂದು ಅವ್ರೊಬ್ಬರನ್ನ ಇವ್ರೊಬ್ಬರನ್ನೆಲ್ಲ ಕೂಗ್ಕೊಂಡ್ರು. ಆ ಫ್ಯಾಕ್ಟ್ರಿ ಅವ್ರನ್ನ ಕೂಗ್ಕೊಂಡ್ರೆ ಅವರು ಮಾತು ಗೊತ್ತದಲ್ಲ, ಅವ್ರನ್ನ ನಮ್ಮ ಕಣ್ಣವನ್ನಲ್ಲಪ್ಪ, ಅವರು ನಮ್ಮ ಕೆಲಸದವನ್ನಲ್ಲ ಅಂದ್ರು. ಹೇಳಿ ಹಂಗೆ ಅವ್ರು ಕೇಳಿದ್ರೆ ಕಲ್ದಿರ ಹೋಗ ಅಂತ ಹೇಳಿ ಅವ್ರ ಭಾಷೆ ಕೇಳಿದ್ರೆ ಹೋಗಿಲ್ಲ, ಯಾರೇನ್ ಮಾಡ್ತಾರ ಮಾಡ್ಲಿ ಅಂತ ಅವ್ರನ್ನೇ ದಬಾಯಿಸ್ತಾನೆ ಅವ್ರ ಮಾತುಗಳಾಗ. ಆಮೇಲೆ ಅವ್ರೊಬ್ರೊಬ್ರು ಎಲ್ಲ ಸೇರಿದ್ರು. ಇಲ್ಲಿ ಏನ್ ಮಾಡಿದ್ರು ಹೋಗಿಲ್ಲ. ತಿರ್ಗಾ ನಾವಿಲ್ಲಿ ಕೋಲನ್ನು ತಕೊಂಡು ಗಲಾಟ ಮಾಡೋದು. ನಮ್ಮ ಹುಡುಗರೆಲ್ಲ ಬಂದು ಚಪ್ಪಲಿಗಳಿಲ್ಲೇ ಬಿಟ್ಬಿಟ್ಟು ಈ ತರ ಹೋದ್ನು. ತಿರ್ಗಾ ಆ ಮನೆಗೆ ದೂರ ಬಿಟ್ನು. ಅವರೆಲ್ಲ ಸುತ್ಕೊಂಡು ಗಲಾಟ ಮಾಡಿ ಎಳ್ಕೊಂಬಂದು ಆ ಮಾರುಕಟ್ಟೆ ಆಗಿದ್ರು. ಆಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಟ್ರು. ಅವರು ಬಂದ್ರು. ಯಾರೋ ಇವರು ಬಂದಿದ್ರು, ಅವರು ಸುಡಿ ನಿಮ್ಮ ಇರ್ತಾರ, ಅವರು ಎಲ್ಲ ತಗೊಂಡ್ರು, ಇಡೇ ಮಾಡ್ಕೊಂಡ್ರು. ಆಮೇಲೆ ಹೋದ್ರು. ಅವ್ನು ಯಾರು ಇನ್ನು ಯಾವತ್ತದು ಬಂದಿದ್ದ ಕಡೆ? ಯಾವ ರೋಡಾಗ ಹೋಗೋರು ಬರೋರಂತೆ. ಯಾರೋ ನಿನ್ನೆ ಗಾಡಿದಾಗ ಕುತ್ಸ್ಕೊಂಡಿತ್ತವ್ರಂತೆ. ನೋಡಿದವ್ರು ಕೇಳಿದ್ರು. ಆಮೇಲೆ ತಿರ್ಗಿ ತನಕ ಹಿಂಗೆ ಬಂದು ನಾವು ಒಳಗಿದ್ರೆ ಈ ತರ ಬಂದು ಇದು ಮಾಡಿದ್ದು. ಇಲ್ಲಿ ಗಲಾಟೆ ಮಾಡಿ ತರ್ಮಿದ್ರು ಹೋಗಿಲ್ಲ. ಹಿಂಗೆ ಗಲಾಟೆ ಮಾಡ್ಕೊಂಡು ಒಳಕ್ಕೆ ದೂರ್ತಾನೆ. ಬಿಕ್ ಕೈ ಕೊಡ್ರಿ, ನಮ್ದು ಮನೆ ಅಂತ ಹೇಳಿ ಅವ್ರ ಭಾಷೆ ನಾವು ಮಾತಾಡ್ಕೊಂಡು ನಮ್ಮ ಹುಡುಗರನ್ನೆಲ್ಲ ಕರ್ಸಿ ಎಲ್ಲ ಕೇಳೋದು. ಪಟ್ಕೆ ಕೋಲ್ ತಗೊಂಡು ಪಟ್ಕೆ ಹೋದ ತಿರ್ಗಿ ಅವ್ರ ಮನೆಗೆ ಹಂಗೆ ದೂರ್ಬಿಟ್ನು. ಅವ್ರ ಗೇಟು ಎಲ್ಲ ಹಾಕ್ಯವ್ರೆ, ಕಾಂಪೌಂಡ್ ದಾಟಿ ಹಾಕಡ್ಕೋದ್ನು. ಅವ್ರ ಮನೆ ಹಂಗೆ ತೊಡ್ತಾನೆ. ಆಮೇಲೆ ಅವರು ಎಲ್ಲ ಸುತ್ಕೊಂಡು ಎಳ್ಕೊಂಬಂದು ಇಲ್ಲಿ ಕಟ್ಟಿ ಹಾಕಿದ್ರು. ಪೊಲೀಸ್ ಕಂಪ್ಲೇಂಟ್ ಕೊಟ್ರು. ಅವ್ರು ಬಂದು ಕರ್ಕೊಂಡು ಎಲ್ಲ ಇದು ಮಾಡ್ಕೊಂಡು ಇವಾಗ ಕಂಪ್ಲೇಂಟ್ ಕೊಡಕ್ಕ ನಮ್ಮ ಹೆಂಗಸರನ್ನ ನಾವು ಒಂಟು ಮನೆಯವರು ಇಲ್ಲಿ ಅಂತೇಳಿ ಆ ಮನೆಯವ್ರನ್ನ ಕರ್ಕೊಂಡು ಹೋಗ್ಯವ್ರೆ. ಏನನ್ನು ಎತ್ಕೊಂಡಿದ್ನ ಕಳ್ತನ ಮಾಡಕ್ಕೆ? ಏನು ಎತ್ಕೊಂಡಿಲ್ಲಪ್ಪ. ನಾವು ಯಾರೋ ಹೇಳೋ ಅಂತೇಳಿ ನಾವು ದಬಾಯಿಸಿದ್ರೆ ಏನು ದಬಾಯಿಸಿದ್ರು ಹೋಗಿಲ್ಲ. ನಂದು ಮನೆ, ಬಿಕ್ಕೈ ಕೊಡ್ರಿ, ಇದು ನಂದು ಮನೆ ಅಂತಾನೆ ಏನೇನೋ ಮಾತಾಡ್ತಾನೆ. ನಮ್ಗೆ ಅವ್ರ ಭಾಷೆ ಅರ್ಥ ಆಗಲ್ಲ. ಆ ಥರ ಹಾಗೆ ಅವರು ಆಮೇಲೆ ಪೊಲೀಸ್ ಬಂದು ಅವರೆಲ್ಲ ಕೇಳಿ ಎಲ್ಲ ಮಾತಾಡಿ ನೀವು ಒಂದು ಕಂಪ್ಲೇಂಟ್ ಕೊಡ್ರಿ ಅಂತಂದ್ರು. ನಮ್ಮ ಹೆಂಗಸರು ಆಯಮ್ಮ ಹೋಗ್ಯವ್ರೆ. ನನ್ನ ಮಗ ಬೆಂಗಳೂರು ಇದ್ರಾಗಿದ್ಲು, ಬುದ್ದೇನಹಳ್ಳಿ ಕೆಲ್ಸಕ್ಕೋತಾವನಲ್ಲಿ. 1 ಗಂಟೆಗೆ ಅಲ್ಲಿಗೆ ಬಾರಿ ಅಂತ ಹೇಳಿದ್ರು. ಅಲ್ಲಿ ನಮ್ಮ ಹೆಂಗಸರು ಹೋಗ್ಯವ್ರೆ. ನಿಮ್ಮ ಹೆಸರು? ಕೇಶವಪ್ಪ. ಹೋಗ ಅಮ್ಮನಕ್ ಹೋಗಿ ಬಿಕ್ ಕೈ ಕೊಡ ಅಂತ ಹೇಳ್ತಾ ಇದ್ದ. ಬಾಕ್ಲು ತಟ್ಬಿಟ್ಟ ಬಿಕ್ ಹೋಗಿ ಕೊಡಿದ್ರಕ ಅವ್ನ ಕಿರ್ಲಿಗಂಡಿದ್ದಕ್ಕ ತಕೊಂಡ್ಬಿಟ್ಟ. ಆಮೇಲೆ ಅವ್ರು ಹಿಡ್ಕಂತಾನೆ, ಅವ್ನ ಕಿರ್ಲಿಗಂತಾನೆ. ಇವ್ರು ಬಂದ್ಬಿಡ್ತಾನೆ. ಅವನೇನ್ ಮಾಡಂತ ತಿರ್ಗಿ ವಾಪಸ್ ಹೊಳ್ದು ಬಂದ. ಇಲ್ಲೆಲ್ಲ ಹಿಡ್ಕೊಂಡು ಜನಗಳು ಬೇರೆ ಪಟ್ಕೆ. ಆಮೇಲೆ ಈ ಮನೆ ಹತ್ರಕ್ ಬಂದಲ್ಲ. ಈ ಮನೆ ಹತ್ರಕ್ ಬಂದು ಡೈರೆಕ್ಟ್ ಒಳಗ್ ಕೊಟ್ಟೋದ್ನು. ಒಳಗ್ ಕೊಟ್ಟ ಅವನೇ ಗೇಟ್ ಬಾಗಿಲು ತಕೊಂಡು ಮನ್ಯಾಗ ಯಾರು ಇರಲ್ಲ. ಹಂಗೆ ಮಾಡ್ಯಾನ. ಬಂದ ನನ್ನ ಮಗನಪ್ಪ. ಈಗ ನೋಡಿ ಈ ಪಕ್ಕೆಲ್ಲ ತಿರ್ಲಾಡ ನನ್ನ ಮಗನ. ಆ ತಂಗಿ ನೋಡಿ ಹೋಗ್ಯಾಂಗಿಲ್ಲ. ನಾನು ನೋಡ್ಕೊಂಡಿದ್ದು ಮನೆ ಹತ್ರ ನಿಂಕ
ಆಮೇಲೆ ಹೋಗಿ ನಾನು ಎರಡು ತಾಟೇನು ಎಲ್ಲೆಲ್ಲ ಹೋಗಿ ಸುಮ್ಮನೆ ಅಂತ ಹೇಳಿ ಕಲ್ಲಿರಾಗಿದ್ನ ಯಾಕೆ ಸುಮ್ಮನೆ ಅವ್ನು ಹೋಯ್ದಂತ ಚೆನ್ನಾಗವನಪ್ಪ ಏನು ಕದಿಮ್ನಿದ್ದ ಕಟ ನಿನ್ನ ಕಟನಪ್ಪ ಬಲ್ದ ಮಗನವ್ನು ಅಲ್ಲಿ ನೀನು ಬೈಕಣಕ್ ಹೋಗ ನಾನು ಯಾಕಂದ್ರೆ ಎಲ್ರು ಅಂತವ್ರು ಇರಲ್ಲ. ಈಗ ನಿಮ್ಮ ಮನೆ ಹತ್ರಕ್ಕೆ ಏನಾದ್ರು ಬಂದಿದ್ರೆ ಇಲ್ಲ ಮನೆ ಹತ್ರ ಬಂದಿಲ್ಲಪ್ಪ ಆ 2 ಮನೆ ಹುಡುಕ್ಲಾಡೇನಿ ಇವತ್ತು. ಬೆಳಗ್ಗೆ 7 ಗಂಟೆನಿಂಕ 2 ಮನೆ ಹುಡುಕ್ಲಾಡ 10 ಗಂಟೆವರೆಗೂ. ನಿಮ್ಗೆ ಹೆಂಗ್ ಗೊತ್ತಾಯ್ತು ಅವ್ನ್ ಕಳ್ಳ ಅಂತ? ಅಯ್ಯ ರಾಮ್ ಗೊತ್ತಾಗಲ್ಲನಪ್ಪ ಅರ್ಥವಪ್ಪ. ಇವಾಗ ಹೆಂಗ್ ಗೊತ್ತಾಯ್ತಂದ್ರೆ ಅವನು ಬಾಕ್ಲ ಹಾಕೊಂಡ್ ಹೋಗಿದ್ಲಲ್ಲ, ಬಾಕ್ಲ ಹಾಕೊಂಡ್ ಹೋಗಿದ್ರೆ ಗೇಟ್ ಬಾಕ್ಲ ತೆಗೆದ್ಬಿಟ್ಟು ದಡ ನೋಡ್ ಬಂದು ಕಿಟಕಿ ಸರಿಗೆ ಬಂದು ಇಲ್ಲಿ ನೋಡು ಅಲ್ಲಿ ನೋಡು ದಡ ನೋಡಿ ಬಾಕ್ಲು ತೆಗಿತಾವನೈತೆ. ಏನ್ ಮಾಡಕತ್ತದೆ ಅಂತ ಮಕ್ಳು ಏನ್ ಮಾಡಕತ್ತದ ಎಕ್ದಮ್ ನಾವ್ ಇರ್ತೀರಿ ಒಬ್ಬ ಅದು ಬೇರೆ ಇವ್ರ ಮನೆಗೆ ಯಾರು ಇಲ್ಲ ಬಂದ್ಬಿಟ್ರೆ ನಾವೇನ್ ಮಾಡಕತ್ತದೆ ಅಂತವ್ರನ್ನ ಖಾಲಿ ಮನೆಗೆ ಹೋಗ್ಬಿಟ್ಟು ದಡ ಮಾಡ್ಬಿಟ್ರೆ ಅಲ್ಲಿ ಬಾಕಲ್ ಕೂಡ ಒಯ್ದಾನಪ್ಪ ಸಮಯ ನನ್ ಮಗನ ಅದ ತಾನೆ ಅಲ್ಲಿ ಏಕ್ದಮ್ಮ ಬರದ ನೋಡ್ಕೊಂಡ ಚೆನ್ನಾಗಿ ವಯಸ್ಸು ಹುಡುಗನಪ್ಪ ಮುಸ್ಲಾನ ಅಲ್ಲ ಮುಕ್ಕ ನಮ್ಮಂತ ವಯಸ್ಸಾದ ಜನ ಅನ್ಬೋದ ನನ್ನ ಮಗನ ಅವ್ನ ಹಿಂದ್ಗಡೆ ಎಷ್ಟು ಜನ ಅವ್ರಂತ ನಾನು ಅನ್ಕಂತ ಇದ್ನಿ ನನ್ನ ಮನ್ಸ್ ಹಂಗ ಅನ್ಸ್ತಾ ಇದಪ್ಪ ನಿಜವಾಗ್ಲು. ಹಾ ನಾವ್ ಆ ಸ್ಕೂಲ್ಕ ಒಟ್ಟು ಹೋಗ್ತೀವಿ ನಾವ್ ಹುಲ್ಕ್ ಹೋಗ್ತೀವಿ ಒಂದ್ಗ ಮನ್ಯಾಗ ಸ್ವಚ್ಛ ಒಬ್ಳಿರ್ತಾರ ಮಕ್ಳು ಇರ್ತಾರ ಅವ್ನ ಏನ್ ಚಾಕ್ ನೋಡಿಸ್ಬಿಟ್ಟು ಎತ್ಕೊಂಡ್ಬಿಟ್ರೆ ಏನ್ ಮಾಡೋದಿಲ್ಲ ಅಂತ ನನ್ನ ಮಗನು ಕತ್ರಿ ನನ್ನ ಮಗನಪ್ಪ ನೋವು ನಾನೇನ್ ಅಂದ್ಕೊಂಡಿದ್ದೆ ಬೆಳಿಗ್ಗೆ. ಇಲ್ಲ ಬೆಳಗ್ಗೆ ಪೊಲೀಸ್ ಅವ್ರ ಕೈಗೆ ನೋಡ್ಗ ಒಯ್ದಾಕೆ ನಾನೇ ಸುಮ್ನೆ ಯಾಕೆ ಅಂತ ಬಿಟ್ಟಿದ್ನ ಅಷ್ಟೇ ನಾನು ಕಡಿಮೆನಾಗ ಇರೋದಪ್ಪ ನಾವು. ಫಸ್ಟ್ ಯಾವತ್ತದು ಬಂದಿದ್ದ ಅಲ್ಲಿಗೆ? ಇವತ್ತೇ ಕಾಣಿಸೋದು ನಮ್ಕ ಇವತ್ತೇ ರೋಡಾಗ ಓಡಾಡ್ತಾನ ಅವನ ಇವತ್ತೇ ಕಾಣಿಸೋದು ನಮ್ಕ ಅವನು ಛತ್ರಾಗಿ ನನ್ನ ಮಗನಪ್ಪ ಚಿಕ್ಕ ಮುಂಚೆ ಅಪ್ಪ ಅಂತ ಯಾವ ಊರು? ಗಿಡ್ನಳ್ಳಿ. ಹೇಳಿ.